ಕರ್ನಾಟಕ ಸಾಫ್ಟ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಸಮರ ನವೆಂಬರ್ 22ರಿಂದ 24ರವರೆಗೆ ಬೆಂಗಳೂರಿನ ಆಚಾರ್ಯ ಇಂಜಿನಿಯರಿಂಗ್ ಕಾಲೇಜು ಹೆಸರಘಟ್ಟ ಸೂಲದೇವನಹಳ್ಳಿಯಲ್ಲಿ ನಡೆಯಲಿದೆ ಎಂದು ಮಂಜುನಾಥ್ ತಿಳಿಸಿದರು. ನಮ್ಮ ಒಂದು ಮನವಿ ನಿಮ್ಮ ಮಾಧ್ಯಮದವರ ಹತ್ರ ಅಂತಂದರೆ, ನಮ್ಮ ಈ ಒಂದು ಕ್ರಿಕೆಟ್ ನಮ್ಮ ಜಿಲ್ಲೆಯ ಕ್ರಿಕೆಟು 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಈಗೆಲ್ಲ ಓಪನ್ ಆಗಿದೆ. 1ನೇ ತಾರೀಕಿಂದ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಸ್ಟೇಡಿಯಂನಲ್ಲಿ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ 20 ಮ್ಯಾಚ್ಗಳು ಆಗಿದೆ. ಚಂದನ ಟಿವಿನಲ್ಲಿ ಸಂಜೆ ಆಯಾ ಟೈಮಿಗೆ ಏನಿದೆ ಆ ಟೈಮ್ನಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಲೈವ್ ಪಿಚ್ 7 ಗಂಟೆಯಿಂದ 9:30 ಮತ್ತು 5ರಿಂದ 7:30 ಹೀಗೆ ಹೇಗಿದೆ ಹಾಗೆ ಆಗ್ತಾ ಇದೆ, ಬಿತ್ತರಿಸ್ತಾ ಇದ್ದಾರೆ. ಇದು ನಮಗೆ 9 ಓವರ್ ಮ್ಯಾಚ್, ಸಾಫ್ಟ್ ಕ್ರಿಕೆಟ್ 9 ಓವರ್ಸ್ ಮ್ಯಾಚ್. ಈಗ ಆಲ್ರೆಡಿ 20 ಮ್ಯಾಚ್ಗಳು ಮುಗಿದಿದೆ. ಇನ್ನು ಉಳಿದ ಮ್ಯಾಚ್ಗಳು ಸ್ಟಾರ್ಟ್ ಆಗ್ತದೆ. ಡಿಸೆಂಬರ್ 1 ಫೈನಲ್ ಮತ್ತು ಸೆಮಿಫೈನಲ್, ಫೈನಲ್ ಇರ್ತದೆ. ನಮ್ಮದು ಚಿಕ್ಕಮಗಳೂರು 22ರಿಂದ 24, 22 ಎಗೇನೆಸ್ಟ್ ಲೀಗ್ ಮ್ಯಾಚ್, 22 ಎಗೇನೆಸ್ಟ್ ಮಂಗಳೂರು, 23 ಎಗೇನೆಸ್ಟ್ ಉಡುಪಿ, 24 ಎಗೇನೆಸ್ಟ್ ಉತ್ತರ ಕನ್ನಡ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಪಂದ್ಯಾವಳಿಗಳನ್ನು IPL 20ರ ಮಾದರಿಯಲ್ಲೇ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಇಲ್ಲಿ ನಮ್ಮ ಎಲ್ಲ 21 ಪ್ಲೇಯರ್ಸು ಇವತ್ತು ಬಂದಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಎಲ್ಲ ಬಂದಿದ್ದಾರೆ. ಇವರು ನಮ್ಮ ಸ್ಟೇಟ್ ಪ್ಲೇಯರ್ ನವೀನ್ ಅಂತ ಹೇಳಿ, ಈಸ್ ದ ಕ್ಯಾಪ್ಟನ್. ದೆನ್ ಫರಾದ್, ಎಲ್ಲ ಪ್ಲೇಯರ್ಸು ಬಂದಿದ್ದಾರೆ. ಅವರು ನಮ್ಮ ಜಿಲ್ಲೆಯ, ನಮ್ಮ ಆಶಾಭಾವನೆ ನಮ್ಮ ಜಿಲ್ಲೆಯನ್ನು ಗೆಲ್ಲಿಸ್ತಾರೆ ಅಂತ ಹೇಳಿ ನಮ್ಮ ಒಂದು ಇದರಿಂದ ನಾವು ಹೇಳ್ತೀನಿ. ಭಾಳ ಒಳ್ಳೆಯ ಪ್ರತಿಭಾವಂತ ಆಟಗಾರರಿದ್ದಾರೆ. ಇವರೆಲ್ಲರಿಗೂ ನಾವು ಪ್ರೋತ್ಸಾಹ ಕೊಟ್ಟು, ನಮ್ಮಲ್ಲಿ ನಿಮ್ಮೆಲ್ಲರಿಗೂ ಒಂದು ಮನವಿ ಏನಿದೆ, ಈ ಒಂದು ಗ್ರಾಮೀಣ ಲೆವೆಲ್ನಲ್ಲಿ ಈ ಸಂಸ್ಥೆ ಏನು ಹಾಕೊಂಡಿದೆ. ಈಗ ಲೆದರ್ ಬಾಲ್ನಲ್ಲಿ ನಮ್ಮದು ಏನು ಅಂತಂದರೆ, ಲೆದರ್ ಬಾಲ್ನಲ್ಲಿ ಭಾಳಷ್ಟು ಟೀಮ್ಗಳಿದೆ. ಆದರೆ ಸಾಫ್ಟ್ ಬಾಲ್ನಲ್ಲಿ ಯಾರೂ ಇದು ಪ್ರೋತ್ಸಾಹ ಮಾಡಿರಲಿಲ್ಲ. ಅಂದರೆ ಗ್ರಾಮೀಣ ಲೆವೆಲ್ನಲ್ಲಿ ಈಗ ಲೆದರ್ ಬಾಲ್ನಲ್ಲಿ ಆಟ ಆಡಬೇಕು, ಅವ್ರು ಸೆಲೆಕ್ಟ್ ಆಗಬೇಕು ಅಂತಂದರೆ ಎಷ್ಟೋ ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಅವ್ರು ಸೆಲೆಕ್ಟ್ ಮಾಡೋಕ್ಕೆ ಆಗಲ್ಲ. ಕೆಲವು ರಣಜಿ ಪ್ಲೇಯರ್ ಆಗಬೇಕು ಸಾಧ್ಯ. ಇದನ್ನು ನಾವು ಗ್ರಾಮೀಣದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅವರಿಗೆ ಮೇಲೆ ಅವರ ಒಂದು ಪ್ರತಿಭೆಗೆ ಪ್ರೋತ್ಸಾಹ ಕೊಡಲಿಕ್ಕೆ ಈ ಒಂದು ಸಂಸ್ಥೆ ಮುಂದೆ ಬಂದಿರುವಂಥ ಈ ಒಂದು ಆಟವನ್ನು ನಾವು ಪ್ರೋತ್ಸಾಹ ಮಾಡ್ತೇವೆ. ಈಗ ಇದರಲ್ಲಿ ನಾವು ಎಲ್ಲ ಏನು ಪ್ರತಿಭಾವಂತ ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ, ಎಲ್ಲರ ಮೇಲೂ ನಮಗೆ ಒಳ್ಳೆ ನಂಬಿಕೆ ಇದೆ. ಮತ್ತು ನಮ್ಮ ಪಾಲುದಾರರು, ನಮ್ಮ ಓನರ್ಸ್ಗೆ ನಮಗೆ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಇದನ್ನು ಮಾಡಿದ್ದೀವಿ. ನಾವು ಈ ಕ್ರಿಕೆಟನ್ನು ಬೆಳೆಸಬೇಕು ಅನ್ನೋ ಒಂದು KSP ಇದನ್ನು ನಾವು ಬೆಳೆಸಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವು ಈ ಒಂದು ಸುಮಾರು ಏನಿಲ್ಲ ಅಂದ್ರೆ ಒಂದು ವರ್ಷಕ್ಕೆ 7ರಿಂದ 8 ಲಕ್ಷ ಖರ್ಚು ಮಾಡಿನೂ ಸಹ ನಮ್ಗೆ ಒಳ್ಳೆ ವೇದಿಕೆ ಸಿಗಲ್ಲ, ಒಳ್ಳೆ ಪ್ರಾಕ್ಟೀಸ್ ಪಿಚ್ಗಳು ಸಿಗಲ್ಲ, ಒಳ್ಳೆ ಅವಕಾಶ ಸಿಗಲ್ಲ. ತುಂಬ ಕಾಂಪಿಟೇಷನ್ ಇದೆ. ನೀವು ಅದಕ್ಕೂ ತುಂಬ ದೊಡ್ಡ ಮಟ್ಟದಲ್ಲಿ ರೆಕಮೆಂಡೇಶನ್ ಬೇಕು. ಎಲ್ಲರೂ ಆ ಮಟ್ಟಕ್ಕೆ ಬೆಳೆಯೋಕ್ಕಾಗಲ್ಲ. ನಾವು ಸುಮಾರು ಒಂದು 10-12 ವರ್ಷದಿಂದ ನಾವು ಸ್ಥಳೀಯವಾಗಿ ಲೋಕಲ್ ಟೂರ್ನಮೆಂಟ್ಗಳನ್ನು ನೋಡ್ತಾ ಬಂದಾಗ ನಮ್ಗೆ ಏನು ಅನ್ನಿಸ್ತು ಅಂದರೆ, ನಮ್ಮ ಈ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ನವೀನ್ ಇರ್ಬೋದು, ಫರಾದ್ ಇರ್ಬೋದು, ತಮಾಷೆ ಅಲ್ಲ, ಅವ್ರನ್ನ ನಾವು ಬೆಳೆಸಿದ್ರೆ ಎಲ್ಲೋ ಹೋಗ್ತಾರೆ. ನನ್ನ ಪ್ರಕಾರ ಇನ್ನೊಂದು 3-4 ವರ್ಷದಲ್ಲಿ ಅವರಿದ್ದರೆ ವಿರಾಟ್ ಕೊಹ್ಲಿ ನಿಲ್ಸೋಕ್ಕಾಗದೇ ಇರ್ಬೋದು, ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಹೋಗ್ತಾರೆ. ಅದನ್ನು ಬೆಳೆಸೋಕ್ಕಾಗೋದು ನಾವು ಯಾವಾಗ ನಮ್ಮೆಲ್ಲ ನಮ್ಮ ಚಿಕ್ಕಮಗಳೂರಿನ ಜನತೆ ಪ್ರೋತ್ಸಾಹಿಸಬೇಕು. ನಮಗೀಗ ಆಲ್ರೆಡಿ ಲೈವ್ ಬರ್ತಾ ಇದೆ, ಚಂದನ ಟಿವಿನಲ್ಲಿ ಬರ್ತಿದೆ, ಲೋಕಲ್ ಚಾನಲ್ಸು 45 ಚಾನಲ್ಸಲ್ಲಿ ಬರ್ತಿದೆ, ಯೂಟ್ಯೂಬಲ್ಲಿ ಬರ್ತಿದೆ. ಈಗ ಬರ್ತಾ ಇರೋ ಮ್ಯಾಚ್ಗಳನ್ನ ನೋಡಬೇಕು, ನಮ್ಮ ಸಂಸ್ಥೆನ ಬೆಳೆಸಬೇಕು, ಉಳಿಸ್ಬೇಕು, ನಮ್ಮ ಹುಡುಗರಿಗೆ ನಾವು ಬೆಳೆಸಬೇಕು ಅಂತ ಆನೆಸ್ಟಾಗಿ ಕೆಲಸ ಮಾಡ್ತಿದ್ದೀವಿ. ತುಂಬ ಸಿಸ್ಟಮ್ಯಾಟಿಕಾಗಿ ಮಾಡಿದ್ದೀವಿ ನಾವು ಇದನ್ನು. ಆ ಒಂದು ಪ್ಲೇಯರ್ ಸೆಲೆಕ್ಷನ್ಸ್ ಇರ್ಬೋದು, ನಾವು ಮುಂಬೈಯಿಂದ ಕಮಿಟಿ ಕರೆಸಿ ಪ್ರತಿಯೊಂದು ಡಿಸ್ಟ್ರಿಕ್ಕಲ್ಲೂ ತಾಲೂಕಲ್ಲೂ ಸುಮಾರು ವಿಲೇಜಸ್ಗೂ ನಾವು ವಿಸಿಟ್ ಮಾಡಿ ಪ್ಲೇಯರ್ಸ್ನ ಕರೆಸಿ ಪ್ರಾಕ್ಟೀಸ್ ಮಾಡಿಸಿ ತುಂಬ ಸೆಲೆಕ್ಟಿವ್ ಪ್ರೋಸೆಸ್ಸು ಲಾಂಗ್ ಪ್ರೋಸೆಸ್ಸಲ್ಲಿ ಮಾಡಿ ನಾವು 697 ಪ್ಲೇಯರ್ಸ್ನ ಆಲ್ರೆಡಿ ಸೆಲೆಕ್ಟ್ ಮಾಡಿ ಸುಮಾರು ಟೀಮ್ಗಳು ಆಲ್ರೆಡಿ ಮ್ಯಾಚ್ ನಡೀತಾ ಇದೆ ನಮ್ಮ ಆಚಾರ್ಯ ಕ್ರಿಕೆಟ್ ಸ್ಟೇಡಿಯಮಲ್ಲಿ. ಸ್ಟೇಡಿಯಮ್ ಅಷ್ಟೇ ಯಾವ ಸ್ಟೇಡಿಯಮ್ಗಿಂತ ಕಮ್ಮಿ ಇಲ್ಲ, ಲಾರ್ಜ್ ಸ್ಟೇಡಿಯಂ ಇದ್ದಂಗಿದೆ. ತಾವೆಲ್ಲ ದಯವಿಟ್ಟು ನೋಡಕ್ಕೆ ಪ್ರೋತ್ಸಾಹ ಕೊಡಿ. ಸುದ್ದಿಗೋಷ್ಠಿಯಲ್ಲಿ ನವೀನ್, ರವಿ, ವಿನಯ್,
ಶ್ರೀಪಾಲ್ ಉಪಸ್ಥಿತರಿದ್ದರು.